ಬಂಧುಗಳೇ, ಇದು ನೋಡ್ತಿರ್ತಕ್ಕಂಥ ಹಸು ನಾನು ಏನು ಹೇಳಿ ನೀವೇ ಹೇಳಿಬಿಡ್ತೀರಿ, ಗಿರ್ಲ್ಯಾಂಡು ತಳಿಯ ಹಸು ಅಂಥೇಳಿ. ಅಂದ್ರೆ ಕಳೆದ ಬಾರಿ ಬಂದಿತ್ತಲ್ಲ ಅದು ರೆಡ್, ಈ ಕಡೆ ವೈಟ್. ಇದ್ರದ್ದು ಅಡರ್ ನೋಡ್ರಿ, ನಿಂತ್ಕೊಳ್ರಿ ನಾಗರಾಜ್. ಅಡರ್ ಕಂಪ್ಯಾಕ್ಟ್ ಮಾತ್ರ ಹಿಂಗೆ ತಿರ್ಸ್ಕೊಳಪ್ಪ, ಕತ್ಲಾಗ ಕಾಣ್ತೇನೆ ಸ್ವಲ್ಪ. ಅದು ಹೆಂಗಿದೆಪ್ಪ ಬಾಕ್ಸ್, ಕ್ಯೂಟಿ ಇದು. ಮಣಕಾಯಿ ಇದು, ಮಣಕಾಯಿ ಇದು ಸಖತ್ ಕ್ಯೂಟ್ ಐತ್ರಿ. ಏನು ಸೋದರ, ನೀರು ಕುಡಿಸ್ತೀಯಾ? ಕುಡ್ಸು ನೋಡೋಣ, ಮಾತಾಡೋಣ. ಬಂದೊಳ್ಳೆ ಈ ವಿಡಿಯೋ ಶಾಗ್ಲಿಯಿಂದ ಮಾಡ್ತಾಯಿದ್ದೀನಿ. ಗುರು ಸಾಹೇಬರು ಏನಿದ್ದಾರೆ ಅವ್ರ ಮನೆಯಿಂದ. ಅಂದಾಗೆ ಈ ಹಸುಗಳು ಮಾರಾಟದಲ್ಲಿರುವಂಥ ಮಾಹಿತಿ ಅಂತ ನಿಮ್ಗೆ ಗೊತ್ತು. ಎಲ್ಲ ಕೂಡ ಟಾಪ್ ಬ್ರೀಡ್ ಯಾಕಂದ್ರೆ ಜರ್ಮನ್ ಇದೆ, ಮಲಗಿದೆ, ರೆಸ್ಟ್ ಮಾಡ್ತಾಯಿದೆ. ಇಲ್ಲೊಂದಿದೆ, ಇದನ್ನು ನಾನು ಹೇಳ್ತಾ ಇದ್ದೆ, ಚೆನ್ನಾಗಿ ಬ್ರೀಡ್ ಆಗ್ತದೆ ಅಂದರೆ ಹಾಲಿಂದ ಪ್ರತಿಯೊಂದು ಕೂಡ ಒಯ್ದವರು ತುಂಬ ಚೆನ್ನಾಗಿ ಬ್ರೀಡ್ ತೆಗೆಸಿದ್ರೆ ಭಾಳ ಚೆನ್ನಾಗಿ ಬರುತ್ತೆ ಅಂದರೆ ಬ್ರೀಡಿಂಗ್ ಮೇಲೆ ಕೆಲಸ ಮಾಡೋರಿಗೆ ಹೇಳಿ ಮಾಡಿಸಿರ್ತಕ್ಕಂಥ ಹಸುಗಳಿದ್ದಾವೆ. ತುಂಬ ಆರೋಗ್ಯಕರವಾಗಿರ್ತಕ್ಕಂತಹ ತಳಿ. ಇಲ್ಲಿ ನಿಮ್ಮಿಂದನೂ ಕೂಡ ಬಯಸೋದು ಇಷ್ಟೇ, ಆರಂಭದಲ್ಲಿ ಬಂದು ಏನು ಸಾಹೇಬರು ನೋಡ್ತಾ ಇದ್ದಾರಲ್ಲ, ಹೀಗೆ ಎಲ್ಲ ರೀತಿಯಲ್ಲಿ ಪರಿಶೀಲಿಸಿ ನಿಮ್ಮ ವೈಯಕ್ತಿಕ ರೆಸ್ಪಾನ್ಸಿಬಿಲಿಟಿಯಲ್ಲಿ, ಜವಾಬ್ದಾರಿಯಲ್ಲಿ ಹಸು ನೋಡಿ ಖರೀದಿ ಮಾಡುವಂಥದ್ದು. ಈ ಕಡೆಯೂ ಇದ್ದಾವೆ, ಇಲ್ಲಿದ್ದಾವೆ, ಇಲ್ಲಿ ಮಲಗಿದೆ. ನಿಮಗೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಒಂದು ಹಸು, ಎರಡು ಇಷ್ಟ ಆಗುತ್ತೆ. ಇಲ್ಲಿ ನೋಡಿರಿ, ಅಡರೇ ತೋರಿಸ್ತಾ ಇದೆ, ನೋಡ್ಕೊಳ್ರಿ ಅಂಥೇಳಿ. ಹಸು ಎಷ್ಟು ಚೆನ್ನಾಗಿದೆಯಲ್ಲ. ಇಲ್ಲೊಂದು ಮಲಗಿದೆ, ಸಾಯಿವಾಲು ಮತ್ತು ಜರ್ಸಿಗೆ ಮಿಕ್ಸ್ ಬರ್ತಕ್ಕಂಥ ತಳಿ ಇದೆ ಇಲ್ಲಿ. ಎಸ್, ಜರ್ಸಿ ಮತ್ತು ಸಾಯಿವಾಲ್ಗೆ ಮಿಕ್ಸ್ ಇರ್ತಕ್ಕಂಥ ತಳಿ. ಲೆಂತ್ ನೋಡ್ರಿ, ಪನ್ನ ಲೆಂತ್ಗಿಂತ ಭಾರಿ ಜೋರೈತಿ. ಆಲ್ಮೋಸ್ಟು ಸಾಹೇಬ್ರು ಹೇಳ್ದಂಗೆ ಒಂದು 60% ಜರ್ಸಿ ಇದೆ. ಇನ್ನು ಉಳಿದಂತೆ ಸಾಯಿವಾಲ್ಗೆ ಬರುತ್ತೆ. ಕಿವಿ, ಅಡರು, ಆಮೇಲೆ ಅದರ ಏನು ಹೇಳ್ತೀವಿ ವೆಜಿನ ಭಾಗ, ಇವೆಲ್ಲವೂ ಕೂಡ ಸಾಯಿವಾಲ್ದೆ. ಭಾರಿ ಲೆಂತಿ ಇದೆ. ಇಲ್ಲ ಒಳ್ಳೆ ರೆಸ್ಟ್ ಮಾಡ್ತಾಯಿದ್ದು, ನಾನು ಎಬ್ಬಿಸ್ದಂಗೆ ಆಯ್ತು ಬಂದು. ಅವಕ್ಕೆ ಸಾಹೇಬರು ಕೂಡ ಮಲಗಿದ್ರು, ನಾವು ಬಂದು ಬರೀ ಸರ್ ನೋಡೋಣ ಹಸುಗಳು ಹೆಂಗಿದಾವೆ ಅಂತ ಹೇಳ್ಬಿಟ್ಟು ಎಬ್ಬಿಸ್ದಂಗೆ ಆಯಿತು. ಭಾರಿ ನೀಟಾಗಿದೆ. ಅಡರ್ ಬಾಕ್ಸ್ ಎಲ್ಲ ಬಿಡುತ್ತೆ ಇದು ಎಲ್ಲ. ಇನ್ನು ಹೆಚ್ಚು ಕಡೆ ಟೈಮ್ ತೊಗೊಳ್ತೇನಪ್ಪ. ಎಷ್ಟು 10 ದಿವಸ ಐತಲ್ಲ, 10ರಿಂದ 15 ದಿವಸ ಇದೆ. ಗಂಧಗಳಿದೆ, ತುಂಬ ಚೆನ್ನಾಗಿ ಬಿಡ್ತವೆ ತಲೆಭಾಗ. ತುಂಬ ಚೆನ್ನಾಗಿ ಹಿಡ್ಕೊಂಡ್ರು, ನನಗೂ ಹಿಂಗೆ ಹಿಡ್ಕೊಂಡವ್ರು ಬೇಕು ಹಸು ನೋಡೋಕ್ಕೆ. ಜರ್ಸಿಗೆ ಆಲ್ಮೋಸ್ಟ್ ಹತ್ರ, ಸಾಯಿವಾಲ್ಗೂ ಮಿಕ್ಸ್ ಇದೆ, ಚೆನ್ನಾಗಿ ಬರುತ್ತೆ. SNF ಫ್ಯಾಟಿಗೆ ಮಾತ್ರ ಸಕ್ಕತ್ತಾಗಿದೆ. A2 ಹಾಲು ಸಿಗುತ್ತಾ ಅಂತ ಕೇಳಬೇಡಿ, ನನಗೆ A2 ಹಾಲು ಇದ್ರ ಸಿಗುತ್ತಿಲ್ಲ ಐಡಿಯಾ ಇಲ್ಲ. ಬಟ್ ಹಾಲಿನಲ್ಲಿ SNF ಫ್ಯಾಟ್ ಮಾತ್ರ ಚೆನ್ನಾಗಿ ಸಿಗುತ್ತೆ, ಅದು ಮಾತ್ರ ಹೇಳಬಲ್ಲೆ. ನೀವು ಅಷ್ಟೇ ಕ್ಯಾಲ್ಶಿಯಮು, ಮಿನರಲ್ಸ್ಗಳನ್ನು ಬಳಸಿದರೆ ಇನ್ನು ಅತ್ಯುತ್ತಮವಾಗಿರ್ತಕ್ಕಂಥ ಬ್ರೀಡ್ ನಿಮ್ಮದಾಗುತ್ತೆ. ತುಂಬ ಲೆಂತ್ ಇದೆ ಕಣ್ರಿ, ಇದರಲ್ಲಿ ಸಣ್ಣದಾಗಿ ಕಾಣ್ತಿರ್ಬೋದು. 7 ಅಡಿ ಇದೆ. ತಲೆ ಎಲ್ಲ ಕೂಡ ಪಂಚ್ ಫೇಸ್, ಜರ್ಸಿದು ಹೇಗೆ ಬರುತ್ತೆ ಅದೇ ಥರ ತಲೆ ಇದೆ. ಕಿವಿ, ಗಂಧಗಳು, ಅದರ ತೊಟ್ಟು, ವಿಜಯನ ಭಾಗ, ಇವೆಲ್ಲ ಕೂಡ ಹಿಂಭಾಗ ಇವೆಲ್ಲವೂ ಕೂಡ ಸಾಯಿವಾಲಿಗೆ ಹೋಲುವಂಥದ್ದಿದೆ. ಎಷ್ಟಲ್ಲ ಅಂದ್ರಲ್ಲ ಸಾಹೇಬ್ರೆ ಇದು? 4 ತಳಿ. ರೇಟ್ ಏನಾದರೂ ಕಟ್ಟಿದ್ರಾ ಹೆಂಗೆ ಕೇಳ್ಬೋದಾ? ಹಸು ನೋಡ್ಕೊಂಡು ಹೋಗ್ಲಿ ಅಂತೀರಾ? ಓಕೆ ಸ್ನೇಹಿತರೆ, HF ಗಿರ್ಗೆ ಮಿಕ್ಸ್ ಆಗಿರ್ತಕ್ಕಂತಹ ಲ್ಯಾಂಡೋ ಬ್ರೀಡು 6 ಹಲ್ಲಿಂದು ಅಂತ ಅಂದರು. 6 ಹಲ್ಲು ಕರೆಕ್ಟಾ? 6 ಹಲ್ಲು. ನೀವು ಕಣ್ಮುಚ್ಚಿ ಬಿಡೋ ಅಷ್ಟೊತ್ತು ಈ ಬ್ರೀಡ್ಗಳು ಸೇಲ್ ಆಗಿಬಿಡ್ತಾವೆ ಅಂತ ನೀವೇ ಹೇಳಿದ್ರಿ ಕಾಮೆಂಟ್ ಹಾಕಿ. ನಿಜ ನಿಮ್ಮ ಮಾತು. ಪಾಪ ನಾನು ವೀಡಿಯೋ ಮಾಡಿ ಅವತ್ತೇ ಅಪ್ಡೇಟ್ ಮಾಡಿರ್ತೀನಿ ಅಲ್ಲಿಗೂ ಕೂಡ. ನಿಮಗೆ ಈ ಥರ ಗಿರ್ಲ್ಯಾಂಡೋ ಬ್ರೀಡ್ ಬೇಕು ಅಂದರೆ ದಯವಿಟ್ಟು ನೇರವಾಗಿ ಅವ್ರು ಏನಿದ್ದಾರೆ ಸೆಲ್ಲರು ಅವ್ರಿಗೆ ಕಾಲ್ ಮಾಡಿ, ಅಣ್ಣ ನನಗೆ ಈ ಥರದ ಬ್ರೀಡ್ ತಂದುಕೊಡಿ ಅಂತ ತಂದು ಕೊಡ್ತಾರೆ. ನೀವು ಕಾಂಟ್ಯಾಕ್ಟಲ್ಲಿರಿ ಅವ್ರ ಜೊತೆ. ಇವತ್ತೆಲ್ಲ ನಾಳೆ ಹತ್ರ ಒಳ್ಳೆ ಬ್ರೀಡ್ಗಳು ನಿಮ್ಗೆ ಕೊಡಿಸ್ತಾರೆ ಅವರು. ಇದು ಇಳಿಯೋಕ್ಕೆ ಒಂದು 20 ಡೇಸ 10 ಡೇಸ ಹೆಂಗಪ್ಪ? 15 ದಿವಸ. ಓಕೆ. ಕಿವಿ ಇದಕ್ಕೆ ಒಳ್ಳೆ ನೀವು ಮತ್ತು ಒಯ್ದ ನಂತರ ಗಿರ್ಲ್ಯಾಂಡೋ ಸಿಮೆನ್ ಸಿಕ್ಕರೆ ಹಾಕ್ಸ್ ನೋಡಿರಿ ಹೆಂಗಿರುತ್ತೆ ಗೊತ್ತಾ ಬ್ರೀಡು. ಇದಕ್ಕೆ ಗಿರ್ಲ್ಯಾಂಡೋ ಸಿಮೆನ್ ಹಾಕ್ಸಿ ನೋಡಿ. ಮೋಸ್ಟ್ಲಿ ನನಗೆ ಇದಕ್ಕೆ ಯಾವ್ದು ಹಾಕ್ಸಿದ್ದಾರೆ, ಯಾವ್ದು ಬೀಳುತ್ತೋ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, ಯಾಕಂದ್ರೆ ಸೇಲ್ ಮಾಡೋವಂಥವ್ರು. ರವಿ ಏನು ರೇಟಲ್ಲೇ ಇದು ಹೋಗ್ಬೋದು ರವಿ? ಜಸ್ಟ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ, ಹೇಳಪ್ಪ ಎಲ್ಲ ನಡೀತತ್ತೆ.
ಇದು ಒಂದ್ರ ಮೇಲೆ ಸಾಗರ. ಒಂದ್ರ ಮೇಲೆ 1 ಲಕ್ಷಪ್ಪ ನಾ ಎಂದಲ್ಲ. ಹಸು ಕಣ್ ತುಂಬ್ಕೊಳ್ಳಿಕ್ಕೆ ಯಾವ ಆ್ಯಂಗಲ್ ಬೇಕೋ ಆ ಆ್ಯಂಗಲ್ ನಿಮಗೆ ಕ್ರಿಯೇಟ್ ಮಾಡಿಕೊಡ್ತೀನಿ. ಹೆವಿ ಇದೆ, ಹೆವಿ ಇದೆ, ಹೆವಿ ಇದೆ. ಯಾರಾದರೂ ವಿಚಾರಿಸ್ತಾ ಇದ್ದಾರಾ ಹೆಂಗೆ ಬೇಕು ಅಂತ ಏನಾದರೂ? ಇದು ಬಾಲ್ಡೆ ಕೇಳ್ತದ ಸರ್. ಹಾಂ ಹಾಂ, ನೋಡೋಣ ಸಂಜೆ ಅಂಗಡಿ ಬರ್ತೀನಿ ಅಂತ ಹೇಳಿದರೆ. ಓಕೆ. ಮೋಸ್ಟ್ಲಿ ಇದನ್ನು ಕೇಳ್ಕೊಂಡೆ ತುಂಬ ಜನ ಫೋನ್ ಮಾಡ್ಬೋದೇನೋ ಅಂತ ಅಂದ್ಕೊತೀನಿ ನಾನು. ಹ್ಞೂ ಸರ್, ಗಿರ್ಲೆಂಡ್ಗೆ ಭಾಳ ಫೋನ್ ಬರ್ತದೆ. ಫೋನಲ್ಲ? ಹಾಂ ಸರ್. 1, 2, 3 ತರ್ತಾ ಇರಪ್ಪ. ಯಾವುದು ಬೇಡಿಕೆ ಇರುತ್ತೆ ಅವರಿಗೆ ಅನುಕೂಲ ಮಾಡಿಕೊಡ್ರಿ. ಸಿಗೋದು ಕಡಿಮೆನೇ ಮತ್ತೆ ನಿಜ. ಸರಿ ಬಾಸ್, ನೋಡೋಣ ಬೇರೆದು. ಆತ್ಮೇಲೆ ಇಲ್ಲೊಂದಿದೆ ಅಲ್ಲ, ಇದು ಜರ್ಮನ್ನೇ. ಮೋಸ್ಟ್ಲಿ ಪಡ್ಡೆ ಮಣಕ ಅನಿಸುತ್ತೆ. ಇದು 4 ಅಲ್ಲ. ಗಿರ್ಲ್ಯಾಂಡ್ ಬಿಟ್ಟರೆ ನೆಕ್ಸ್ಟ್ ಬೇಡಿಕೆ ಬರ್ತಾ ಇರೋವಂಥದ್ದು ನನಗೆ ಫೋನ್ ನೀವು ಮಾಡ್ತಿರೋದು ಈ ಥರ ಜರ್ಮನ್ ಬ್ರೀಡು. ಅಡರ್ ಕಂಪ್ಯಾಕ್ಟ್ ಇದೆ. ಮೊದಲನೇದೇ ಎರಡನೇದು ಇರ್ಬೋದು? ಎರಡನೇದಾ? ಮೊದಲನೇ ನಿಮ್ಗೂ ಸ್ವಲ್ಪ ಡೌಟ್ ಐತಿ, ಕನ್ಫರ್ಮ್ ಇರಲಿ, ಬೇಡ ಅಡ್ಡಿ ಇಲ್ಲ. ಮೊದಲನೇದು ಅಥವಾ ನನಗೆ ಅನಿಸುತ್ತೆ ಎರಡನೇದೇನೋ ಅಂತ ಅನಿಸುತ್ತಪ್ಪ. ಯಾಕಂದರೆ ತೊಟ್ಟು ಸೈಜು ಕರೆದಿರೋ ಥರನೇ ಕಾಣ್ತಾ ಇದೆ. ಹಾಗೆ ಎರಡನೇದು ಆಗ್ಬೋದು. ಎರಡನೇದಾದರೆ ಹಾಲು ಇಳುವರಿ ಹೆಂಗಿರ್ಬೋದು ಅನ್ನೋದು ನಾವು ಗೆಸ್ ಮಾಡೋಕ್ಕಾಗಲ್ಲ. 7-8ಕ್ಕೇನು ದೋಖ ಇಲ್ಲ ಅಂತ ಅನಿಸುತ್ತೆ. ಸೂಪರ್. 7-8ಕ್ಕೇನು ದೋಖ ಇಲ್ಲ ಅನಿಸುತ್ತೆ. ಎಕ್ಸ್ಟ್ರಾರ್ನರಿ ಬ್ರೀಡು. ಓಕೆ ಬಂಧುಗಳೇ, ಹಾಲಿಂದು ನೀವು ಕೇಳಿ ಅಣ್ಣ ಅಂತ ಅಂದರೆ ಆಲ್ಮೋಸ್ಟ್ ನಾವು ಹೆಂಗೆ ಅವ್ರದ್ದು ಏನಾದರೂ ಇದ್ದರೆ ಕನ್ಫರ್ಮ್ ಇತ್ತು ಅಂದರೆ ಕೇಳ್ಬೋದು. ಅವರು ಗೆಸ್ ಮಾಡಿ ಹೇಳ್ತಾರೆ. ಹಾಗಾಗಿ ನನಗದು ಹೇಳೋಕ್ಕೆ ಇಷ್ಟ ಆಗೋಲ್ಲ. ಹೋಯ್ದ ನಂತರ ಬ್ರೀಡಿಂಗು, ನೀವು ಫೀಡಿಂಗು ಹೇಗಿರುತ್ತೆ ಅದ್ರ ಮೇಲೆ ಇರಬಹುದು, ಮಾಡಬಹುದು ಅಂತ ಅನ್ನಿಸ್ಬೋದು ಅಷ್ಟೇ. ಬಟ್ ಗೆಸ್ ಮಾಡಿದರೆ ನಮ್ಗೆ ಅನ್ಸಿದ್ದು, ನಾವು ನೀವು ಗೆಸ್ ಮಾಡಿದ್ರೆ ಅಷ್ಟು 7, 8, 10 ಇದರೊಳಗೆ ಬರ್ಬೋದು ಅದು ಹಾಲು ಅಂಥೇಳಿ. ಓಕೆ ಜಿ, 15 ದಿವಸ ಐತಲ್ಲ, 15 ಡೇಸ್ ವೆಯ್ಟ್ ಮಾಡಬೇಕಪ್ಪ. ಆಲ್ಮೋಸ್ಟು ನಿಮ್ಮ ಕೊಟ್ಟಿಗೆ ಸೆಟ್ ಆಗಲಿಕ್ಕೆ ಸೆಟ್ ಆಗುತ್ತೆ. ನೊಣಗಳಿಗೆ ಏನಾದರೂ ಮಾಡ್ರಪ್ಪ, ಅದು ಭಾರಿ ಇದು ಮಾಡ್ತವೆ. ಹಾಂ, ಓಡ್ಸೋಕ್ಕೇನಿಲ್ಲ ನಿಮ್ಮ ಹತ್ರ? ಏನಾದ್ರು ಮಾಡ್ರಪ್ಪ, ಪಾಪ ನಿಂತ್ಕೊಳ್ಳೋದಿಲ್ಲ ನೊಣಕ್ಕೆ. ಅದರೊಂದಿಗೆ HF ಕೋಡಲ್ಲಿರೋದು ಕ್ರಾಸಲ್ಲಿರ್ತಕ್ಕಂಥದ್ದು ನೋಡ್ತಿದ್ದೀನಿ ಅಂದರು. ಇಲ್ಲಿ ಗಿರ್ರೋದು ಒಂದಿದೆ, ಕ್ರಾಸ್ ಗಿರ್ ಮತ್ತು HF ಮಿಕ್ಸ್ ಇರ್ತಕ್ಕಂಥದ್ದು. ನೋಡೋಣಂತೆ. ಸಾಹೇಬರು ಭಾರಿ ಕ್ಲೀನ್ ಅವರು. ಯಾವಾಗಲೂ ಒಂದಿಷ್ಟು ಸಗಣಿ ಬೀಳಿಗೆ ಕೊಡೋದು, ಅಷ್ಟು ಕ್ಲೀನ್ ಮಾಡ್ತಿರ್ತಾರೆ ಅವರು. ಎಂಥದೇ ಬಟ್ಟೆ ಹಾಕಿರಲಿ ಕ್ಲೀನ್ ಮಾಡೇ ಮುಂದೆ ಬರೆಯೋದು. ಈ ಕಡೆನೇ ಬರಪ್ಪ, ಅದು ಸೌಂಡ್ ಬರ್ತದೆ ಬಾ ಈ ಕಡೆ. ಅಲ್ಲಿ ಕ್ಲೀನಿಂಗಲ್ಲಿ ನಡೀತೈತೆ. ಇದೇನು ರೀ ಇದು ಭಾರಿ ಗಾತ್ರ ಇದೆ, ಹೆವಿ ಆನೆ ಗಾತ್ರದಲ್ಲಿ ಇರ್ತಕ್ಕಂಥ ಹಸು. ನಿಂತ್ಕೊಳ್ರಿ ಜಬಿ, ಸಾಕು ನಿಂತ್ಕೊಳ್ರಿ. ಹಾಲಿನ ನರಗಳು ಬಾಕ್ಸ್ ಇದು ಬಿಡ್ತತೆ ಅಂದರೆ ನನಗೂ ಇದು 15 ಅಥವಾ ಒಂದು 15 ದಿವಸ ಬೇಕೇನಪ್ಪ. ಹಾಂ, ಅದಕ್ಕೆ ಇನ್ನೂ 15 ದಿವಸ ಕರೆಕ್ಟ್ ಹೇಳಿದ್ರೆ. ಈಗ ಬಾಕ್ಸ್ ಸೈಜ್ ಇನ್ನೂ ದೊಡ್ಡದಾಗತ್ತಿದು. ಯಾಕಂದರೆ ಈ ಸೈಜಿಂದ ಹಸು ಅಡರ್ ಕಂಪ್ಯಾಕ್ಟ್ ಎಲ್ಲೂ ಜೋತ್ ಬಿದ್ದಿಲ್ಲ. ನೆನಪಿಟ್ಕೊಳ್ಳೋಂಥ ಪಾಯಿಂಟು, ಗಾತ್ರ ದೊಡ್ಡದಾಗಿದೆ, ಕೋಡಿದೆ, ಅಡರು ಮೊಣಕಾಲಿಂದ ಮೇಲಿದೆ, ತೊಟ್ಟು ಕಪ್ಪು ಬ್ಲ್ಯಾಕಲ್ಲಿ ಬಂದಿದೆ, ನರಗಳು ಹಾವು ಥರನೇ ನಿಮ್ಗೆ ಹೇಳ್ತಾರಲ್ಲ, ನೇರವಾಗಿಲ್ಲ. ಇದನ್ನೆಲ್ಲ ಯಾಕೆ ಹೇಳಿದೆ ಅಂದರೆ, ನಾವು ನಿಮ್ಮ ಪರವಾಗಿ ಅಂದರೆ ಇಂಥ ಹಿಂಗಿದೆ ಅಂತ ಹೇಳಿದ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ ಅಂತ. ಪ್ರತಿಯೊಂದಕ್ಕೂ ಅವರು ಹೇಳೋದಿಲ್ಲ. ಅವ್ರು ತುಂಬ ಸತಿ ರಿಕ್ವೆಸ್ಟ್ ಮಾಡ್ಕೊಂಡು ಹಿಂಗೆ ಹೇಳ್ರಿ, ಹಿಂಗೇನೇನಿದೆ ಅಂತ. ನಮ್ಗೆ ಹೇಳೋಕೆ ಬರಲ್ಲ ಸರ್, ನೀವೇ ಹೇಳಿಬಿಡ್ರಿ ಅಂತ ಇರ್ತಾರೆ. ಅದರ ರೇಟು ಸೂಲ್ ಮಾತ್ರ ಹೇಳ್ತಿರ್ತಾರೆ. ಹಸು ಹಿಂಗಿದೆ ಅಂತ ತೋರಿಸ್ಬೋದು. ತುಂಬ ಗಾತ್ರ ಇದೆ, ಕೋಡಿದೆ, ನರ ನೋಡ್ರಿ ಕೆತ್ತಿದಂಗಿದೆ. ಬಾಕ್ಸ್ ಬಿಡಬೇಕು ಅಂದರೆ ಅದು ಈಗ ಇಷ್ಟು ಬಿಟ್ಟಿದೆ, ಇನ್ನೊಂದು 20 ದಿವಸ ಅಂದರೆ ನಾನು, ಬಟ್ 1 ತಿಂಗಳು ಹೋಗುತ್ತೆ. ಹಸುವಿನ ರೇಟು ಎಲ್ಲ ಕಡಿಮೆ ಆಗುತ್ತಾ? ಇದು ಒಂದ್ರ ಮೇಲೆ ಆಲ್ಮೋಸ್ಟ್ ನಿಮ್ಮ ಹತ್ರ ಇರೋದಲ್ಲ, ಒಂದ್ರ ಮೇಲೆ ಒಂದ್ರೊಳಗೂ ಇದ್ದಾವೆ. ಓಕೆ ಓಕೆ, ಆಯಿತು. HF ಮಿಕ್ಸ್ ಕ್ರಾಸ್ ಬೀಡು, ಪಂಚ್ ಫೇಸು, ದೊಡ್ಡದಿದೆ, ತಲೆ ಭಾರಿ ಗಾತ್ರ ಇದೆ. ಹಾಂ, ನೋಡ್ಕೊಳ್ರಿ, ಆಗಲ್ಲ ಪಂಚ ಹಿಂಗಿದೆ. ಆಗಲಿ ಬಿಡಪ್ಪ. ತುಂಬ ಎತ್ತರ ಐತಲ್ರಿ, 7-8 ಫೀಟ್ ಲೆಂತ್. ವೀಡಿಯೋದಲ್ಲಿ ಸೂಕ್ಷ್ಮ ಕಾಣ್ತಿದೆ, ಬಟ್ ತುಂಬಾ ಗಾತ್ರ ಇದೆ. ಇದು ಅಡರ್ ಕಂಪ್ಯಾಕ್ಟ್ ಹಾಗೆ ಇದೆ. ಎಷ್ಟು ಸಾವಿರ?
30 ಲೀಟ್ರ್ ರೆಕಾರ್ಡ್ ಮಾಡಿರ್ತಕ್ಕಂಥದ್ದು ಅಂತಾರಪ್ಪ ಅವರು. ಹಾಂ ಹಾಂ 30 ಲೀಟ್ರ್ ರೆಕಾರ್ಡ್ ಮಾಡಿರೋದು ಅಂತಾರೆ ಅವರು. ರೈತರ ಮನೆ ಸರ್ ಡೈರಿ ಫಾರ್ಮಿಂದಲೇ ಬರ್ತಾರೆ. ಹಾಂ ಹಾಂ ರೈತರ ಮನೆ ಅದು. 30 ಲೀಟರ್ ತೆಗ್ದಿದ್ದಾರೆ ಅಂತ. ಲೆಂತ್ ಇದೆಯಪ್ಪ, ತಲೆನೇ ನೋಡ್ರಿ. 20 ದಿವಸ ಟೈಮ್ ಸರ್ ಇದು. ಹೌದಾ? ಹ್ಞೂ ಸರ್. ಕೋಡ್ ನೋಡು ಒಳ್ಳೆ ಹೆಂಗಿದೆ. ಯಾಕೆಂದ್ರೆ 3ನೇ ಕರ ಸರ್ ಇದು. 20 ಡೇಸ್ ವೆಯ್ಟ್ ಮಾಡಬೇಕಲ್ಲ. ಹಾಂ ಸರ್. ಜೀವಿಗೆ ತುಂಬ ಲೆಂತ್. ರೈತರು ಕೊಟ್ಟಿಗೆಗೆ ಒಂದು ದೊಡ್ಡದು ನಿಂತ ಅಲ್ಲ. ಈ ಥರ ಗಾಡಿಗೆ ಒಂದೇ ನಿಲ್ಲೋದು ಇದು ಅಲ್ಲ. ನೀವು ಪ್ಲ್ಯಾನ್ ಮಾಡಿದರೆ ಅಮ್ಮಮ್ಮ 2 ಇಕ್ಕಟ್ಟಲ್ಲಿ ನಿಲ್ತವೆ. ಈ ಥರ ಗಾಡಿಗೆ ಒಂದೇ ನಿಲ್ತತ್ತಿದು. ಅವ್ರು ಹೇಳ್ತಿದ್ದಾರೆ ಒಂದು 30 ಲೀಟ್ರ್ ಕೊಟ್ಟಿದೆ ಸರ್ ಅಂತ ಹೇಳಿದರು ರೈತರು ಅಂತ. ನಿಮ್ಮ ಹತ್ರ ಎಷ್ಟು ಬರುತ್ತೆ ನಿಮ್ಮ ಫೀಡ್? ಹಾಂ ಫಾರ್ಮಿಂಗ್ ಮಾಡೋರು ರೈತರೇನೆ, ಡೈರಿ ಫಾರ್ಮ್ ಇಟ್ಟಿರೋರು ಅವರು. ಹಾಂ ಫಾರ್ಮ್ನಾಗಲ್ಲ. ಓಕೆ, ಏನೇ ಆಗಲಪ್ಪ, ನಾನೇನು ಗೊತ್ತಾ, ಇದಕ್ಕೆ ಮ್ಯಾಟ್ ಇರಲೇಬೇಕು ಅಂತೀನಪ್ಪ. ಎದ್ದಾಳಕ್ಕರ ಮೊಣಕಾಲಿಗೆ ಏನು ಸ್ವಲ್ಪ ತೊಂದರೆ ತೊಂದರೆ ಇಲ್ಲ. ಹೌದಾ? ಓಕೆಪ್ಪ, ಶೈನ್ ಇಟ್ಟು 1 ಆಸುಪಾಸು ಆಗುತ್ತೆ ಅಂತ ನೋಡ್ರಪ್ಪ ಬೆಲೆ ವಿಚಾರದಾಗೆ. ನೀವು ಕೂಡ ಒಮ್ಮೆ ನಿಮ್ಮ ಜವಾಬ್ದಾರಿಯಲ್ಲಿ ವಿಚಾರಿಸ್ಕೊಂಡು ಖರೀದಿ ಆಗಲಿ. ಓಕೆ ಬಸ್, ನೀವು ಎಷ್ಟೇ ಸರಿ ಹಸು ತೋರಿಸಿದ್ರು ನಮ್ಗೆ ಅಷ್ಟೇ ಚೆನ್ನಾಗಿ ಕಾಣ್ತಾ ಇರ್ತದೆ ಅದು. ಆಗುತ್ತೆ. ಗುಡ್, ನೆಕ್ಸ್ಟ್ ಹೋಗೋಣ. ಆಲ್ ರೈಟ್, ಸ್ಟಾರ್ಟ್ ಆಗಿದೆ. ಬಿಸಿಲಲ್ಲೇ ಕಟ್ಬಿಟ್ಟೆ ನಿನ್ನದು? ಹಾಂ ಸರ್, ಬಿಸಿಲಾಗೈತೆ ಸರ್. ಅಡ್ಡಿಲ್ಲಲ್ಲ? ಏನು ಅಡ್ಡಿಲ್ಲ. ಸಂಜೆ ಬಿಸಿಲಲ್ಲೇ ನಿಂತಿದೆ. ವಾ, ಹಿಂಗಿದೆ ಹಸುಗಳ ಲಕ್ಷಣ. ಬಂಧುಗಳೇ, ಹರ್ಷದಣ್ಣ ನೀನು ವೀಡಿಯೋ ತೋರಿಸ್ತೀಯಲ್ಲ ಅಣ್ಣ, ನಮಗೂ ಅದು ಕರ್ಕೊಂಡೋಗಿ ಹಸು ಕೊಡ್ಸೋಣ ಅಂದರೆ ದಯವಿಟ್ಟು ನನಗೆ ಕ್ಷಮಿಸ್ರಿ. ವೀಡಿಯೋದಲ್ಲಿನೇ ಹೇಳ್ತಾ ಇದ್ದೀನಿ, ನೇರವಾಗಿ ಅವ್ರಿಗೆ ಫೋನ್ ಮಾಡಿಕೊಂಡು ನೀವು ಹೋಗ್ರಿ, ನೋಡಿರಿ. ನನ್ನ ಕಡೆಯಿಂದ ಹೋಗಿದ್ದಾರೆ ಅಂದರೆ ಒಂದಿಷ್ಟು ಕಡಿಮೆ ಹೆಚ್ಚು ಕಡಿಮೆ ಮಾಡ್ತಾರೆ, ಅವ್ರೇನಿಲ್ಲ ಅನ್ನಲ್ಲ. ಹೋಗ್ರಿ, ಮಾತಾಡ್ಕೊಳ್ರಿ. ಬಟ್ ಒಂದು ಅದು ಪೇಪರ್ ತಿಂತ ತೆಗಿಯಪ್ಪ, ಕವರ್ ತೆಗೆದು. ಕವರ್ ಬ್ಯಾಗಡಿ ಕವರ್ ಅದು. ಓಕೆ, ಇದು ನೋಡಿರಿ, ಇದು ಭಾರಿ ಚೆಂದ ಐತಿ. ದೇಸಿ ಪ್ರಿಯರಿದ್ದರೆ ದೇಸಿ ವಿದೇಶಿ ಮಿಕ್ಸ್ ಆಗಿರ್ತಕ್ಕಂಥ ತಳಿ ಇದು. ಗಿರ್ಲ್ಯಾಂಡು ತಳಿ ನಮ್ಮ ಭಾರತ ದೇಶದ ಗಿರ್ರಿಂದಾನೆ, ಬೇರೆ ದೇಶದ ಪ್ಯೂರ್ HF ಇಂದಾನೆ ಮಿಕ್ಸ್ ಆಗಿರ್ತಕ್ಕಂಥ ತಳಿ. ಅವೆರಡೂ ನನಗೆ ಸೇರಬೇಕಪ್ಪ ಅಂತ ಹೇಳಿದ್ರೆ ತೊಗೊಳ್ಳಿಕ್ಕೆ ಇದು ಅವಕಾಶ ಇದೆ. ಎಷ್ಟರಿಂದ ಅಪ್ಪಾಜಿ ಇದು? 6 ಇದಕ್ಕೆ ಗಿರ್ಲ್ಯಾಂಡು 7 ನೀವು ಹಾಕ್ಸ್ಬೋದು, ಚೆನ್ನಾಗಿ ಬರುತ್ತೆ. 6 ಎರಡನೇದ 3ನೇದ ಅಂತ? ಓಕೆಮ್ಮ. ಓಕೆ, ಹಸು ಖರೀದಿಗೆ ಏನೋ ಬಂದರೆ ಅನಿಸುತ್ತೆ. ಸೌಂಡ್ ಬಂತು, ಯಾವುದೋ ಗಾಡಿ. ನಿಮ್ಮಮ್ದು ಏನು ಗಾಡಿ? ಓಕೆ, ಒಂದು ವೇಳೆ ಈ ಹಸು ರೇಟು 1 ಆಸುಪಾಸ ಮೇಲ ಕೆಳಗಪ್ಪ? ಒಳಗಾಗುತ್ತೆ ಸರ್. ಒಳಗಾಗುತ್ತಾ? 1 ಒಳಗೆ. ಓಕೆ, ಆಗ್ಬೋದು. ನಿಮ್ಮ ವಸ್ತು ನೀವು ಹೇಳಿರ್ತೀರಿ. ನಮ್ಮ ಕಡೆಯಿಂದ ನಮ್ಮ ರೈತರು ಮಾತಾಡಿದಾಗ ಅವರು ಒಂದು ರೇಟ್ ಹೇಳ್ತಾರೆ, ಆಗ್ಬೋದು. ಇಬ್ಬರು ಮಧ್ಯೆ ಒಂದು ರೇಟ್ ಆಯಿತು ಅಂದರೆ ಖರೀದಿ ಮಾಡ್ಬೋದು. ಗುಡ್. ವೈಟು ಇದ್ರದ್ದು ಅಡರ್ ನೋಡಿರಿ. ನಿಂತ್ಕೊಳ್ರಿ ನಾಗರಾಜು. ಅಡರ್ ಕಂಪ್ಯಾಕ್ಟ್ ಮಾತ್ರ ಧೂಳು. ಹಿಂಗೆ ತಿರ್ಸ್ಕೊಳಪ್ಪ, ಕತ್ಲಾಗಿ ಕಾಣ್ತೇನೆ ಸ್ವಲ್ಪ. ಅದರ ಹೆಂಗಿದೆಪ್ಪ ಬಾಕ್ಸು? ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಜರ್ಮನು ಪಡ್ಡೆ ಅನಿಸುತ್ತೆ ನನಗೆ, ಮಣ್ಕನ ಹಿಂಗೆ ಅಂತ. ಜಬಿ ನನ್ನ ಜೊತೆ ಬರ್ರಿ, ಮೈಕ್ ಬೇರೆ ತರಲಿಲ್ಲ. ಇದನ್ನು ಪಡ್ಡೆನ ಹೆಂಗಿದೆ? 2ನೇ ಕರ ಸರ್. 6 ಆರಲ್ಲ 2ನೇ ಕರನಾ? ಹಾಂ ಸರ್. ಹಿಂಗಿದೆ. ಇಳಿಯೋದಕ್ಕೆ ಟೈಮ್ ತೊಗೊಳೋದು ಎಷ್ಟು ತೊಗೊಬೋದು? 1 ವಾರ ಬೇಕು ಸರ್. 1 ವಾರನ? ಭಾರಿ ಚೆಂದ ಆಯ್ತಪ್ಪ, ದೃಷ್ಟಿ ಆಗಬೇಕು. ಒಯ್ಯೋರು ನಾನು ಏನು ಹೇಳ್ತೀನಿ ಅಂದರೆ, ಇಂಥವ್ನು ಹೊರಗೆ ಹಿಡ್ಕೊಂಡು ಹೋದ್ರೆ ಖಂಡಿತ ದೃಷ್ಟಿ ಆಗುತ್ತೆ. ನೀವು ಒಂದು ಕಪ್ಪು ಯಾವುದಾದ್ರೂ ಒಂದು ಬಟ್ಟೆನೋ ಇಟ್ಟನೋ ಕಾಲಿಗೋ ಕುತ್ತಿಗೆಗೋ ಕಟ್ಟಬೇಕು, ಹಂಗಿದೆ. ಗುಡ್. ಇವೆಲ್ಲ ಒಂದು ಹೆಚ್ಚು ಕಡಿಮೆ 1 ಲಕ್ಷದ ಆಸುಪಾಸು ಇರ್ತಕ್ಕಂಥ ತಳಿಗಳು, ಬ್ರೀಡು. ನೀವು ವ್ಯಾಪಾರ ಮಾಡ್ಕೊಳ್ಳೋದಾದರೆ ಅವ್ನು ನಂಬರ್ ಕೊಟ್ಟಿದ್ದೀನಿ. ರೇಟಿಂದು ನೀವು ವಿಚಾರಿಸ್ಲಿಕ್ಕೆ ಹೋಗ್ಬೇಡಿ. 1 ಲಕ್ಷದ ಆಸುಪಾಸು ಇರ್ತಕ್ಕಂಥ ಟಾಪ್ ಬ್ರೀಡ್ಗಳೇ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅವರು. ನೀವು ಹಾಗಾಗಿ ಫೋನ್ ಮಾಡಿಕೊಂಡು ನಿಮಗೆ ವ್ಯವಹಾರ ನೀವು ಮಾತಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಮಾತಾಡ್ಕೊಳ್ಳಿ. ಜವಿ ಸೂಪರ್ ಮಣಕ. ಓಕೆ, ನೈಸ್. ಸೇಲ್ ಆಗಿತ್ತೇನೋ ಅನಿಸುತ್ತೆ ನನಗಿದು. ಯಾಕಂದರೆ ನಾನು ಅಂದೆ ಸ್ಟಾರ್ಟಿಂಗ್ ಬಂದಾಗ ಸಾಹೇಬ್ರಿಗೆ, ಸರ್ ಇವು 4 ಹಸು ನಿಮ್ಮ ಹತ್ರ ನಿಲ್ಲಲ್ಲ ಸರ್ ಅಂತ ಅಂದೆ. ಅದರಲ್ಲಿ ಯಾವ ಹಸು ಹೋಗುತ್ತೆ ನೀವೇ ಟೇಕ್ ಕೇರ್ ಬಾಬಾಯ್ ಅಂತ ಹೇಳಬೇಕಷ್ಟೇ, ಹೋಗಿ ಬರಲಿ ಅಂತ.